ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಹರಾಶಿಯವರ ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸ್ತಾ ಹೋಗ್ತೇನೆ. ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ್ಯಾವ ರೀತಿಯ ಒಳ್ಳೆಯ ಫಲಗಳಿದ್ದಾವೆ, ಯಾವ್ಯಾವ ರೀತಿಯಾಗಿರತಕ್ಕಂತಹ ಕೆಟ್ಟ ಫಲಗಳಿದ್ದಾವೆ ಎಲ್ಲವನ್ನ ನೋಡೋಣ. ಬರತಕ್ಕಂತಹ ಕೆಟ್ಟ ಫಲಗಳನ್ನು ತಡೆಯೋದಕ್ಕಂತೂ ಆಗಲ್ಲ, ಅದರ ಪ್ರಮಾಣವನ್ನು ನಾವು ಕಡಿಮೆ ಮಾಡೋದಕ್ಕಾಗತ್ತೆ. ಆ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಜ್ಯೋತಿಷದ ಮುಖಾಂತರವಾಗಿ ಒಂದಷ್ಟು ಸಲಹೆಗಳನ್ನು ಕೂಡ ನಾವು ಕೊಡ್ತೇವೆ. ಸಲಹೆಗಳಿಗೆ ಯಾವುದೇ ಫಿಕ್ಸ್ಡ್ ಆಗಿರತಕ್ಕಂತಹ ಫೀಸ್ಗಳಿರೋದಿಲ್ಲ. ಹಾಗೆ ಕೆಲವೊಂದಷ್ಟು ಪರಿಹಾರಗಳನ್ನು ಕೂಡ ನಾವು ಮಾಡಿಕೊಡ್ತೇವೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಪರಿಹಾರಗಳನ್ನು ಆನ್ಲೈನ್ ಮುಖಾಂತರವಾಗಿ ನಾವು ಮಾಡಿಕೊಡ್ತೇವೆ. ಹೋಮಾದಿಗಳಾಗಿರ್ಬೋದು, ಅಥವಾ ಜಪ ಆಗಿರ್ಬೋದು, ಅಥವಾ ಸಪ್ತಶತಿ ಪಾರಾಯಣಗಳಾಗಿರ್ಬೋದು, ಅರ್ಚನೆ ಆಗಿರ್ಬೋದು, ಇದನ್ನೆಲ್ಲ ಆನ್ಲೈನ್ ಮುಖಾಂತರವಾಗಿ ಮಾಡಲಾಗತ್ತೆ. ಆನ್ಲೈನ್ ಮುಖಾಂತರ ಮಾಡೋದ್ರಿಂದ ನಿಮಗೆ ಕಡಿಮೆ ದರದಲ್ಲಿ ಆಗತ್ತೆ, ಹೆಚ್ಚಿಗೆ ಖರ್ಚು ಆಗೋದಿಲ್ಲ. ನಾವು ಮೊದಲನೇದಾಗಿ ಡಿಸ್ಕಸ್ ಮಾಡ್ತಕ್ಕಂತಹ ವಿಷಯ ಆರ್ಥಿಕತೆ. ನೋಡಿ, ಆರ್ಥಿಕವಾಗಿ ಸಿಂಹರಾಶಿಯವರಿಗೆ ಈ ತಿಂಗಳು ಯಾವ ರೀತಿಯಾಗಿರತಕ್ಕಂತಹ ಫಲಗಳನ್ನು ಕೊಡುತ್ತೆ ನೋಡಿ. ಆರ್ಥಿಕವಾಗಿ ನಿಮಗೆ ಈ ತಿಂಗಳಲ್ಲಿ ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗಳೇನೂ ಇಲ್ಲ. ಸಾಧಾರಣವಾಗಿರತಕ್ಕಂತಹ ಸಮಸ್ಯೆಗಳಿರುತ್ತೆ, ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ. ದೊಡ್ಡದಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಖರ್ಚುಗಳಾಗಿರಬಹುದು, ಅಥವಾ ಮೋಸವಾಗುವಂಥದ್ದಾಗಿರಬಹುದು, ಅಥವಾ ಇನ್ನೊಂದಷ್ಟು ಸಾಲಕ್ಕಾಗಿ ಹಣ ಖಾಲಿ ಆಗುವಂಥದ್ದಾಗಿರಬಹುದು, ಅಥವಾ ಸಾಲ ಮಾಡುವಂತಹ ಯೋಗಗಳಾಗಿರಬಹುದು. ಸೊ ಇವೆಲ್ಲ ಯಾವುದೂ ಇಲ್ಲ, ದುರ್ಯೋಗಗಳಂತ ಯಾವುದೂ ಇಲ್ಲ. ಎಲ್ಲವೂ ಒಳ್ಳೆಯ ಶುಭವಾಗಿರತಕ್ಕಂತಹ ಯೋಗಗಳಿದ್ದಾವೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂತಹ ಚಾನ್ಸಸ್ಗಳು ಕೂಡ ಇದ್ದಾವೆ. ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಾದರೆ ನೀವು ಈ ತಿಂಗಳಲ್ಲಿ ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಗುರು ರಾಯರ ಆರಾಧನೆಯನ್ನು ಮಾಡಿ. ಅದರಿಂದ ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ. ಹಾಗೆ ಆರ್ಥಿಕತೆಯಲ್ಲಿ ಒಂದಷ್ಟು ಅಭಿವೃದ್ಧಿಯೂ ಕೂಡ ಆಗತ್ತೆ. ಸೊ ಈಗ ಆರ್ಥಿಕವಾಗಿ ನೀವು ಅಭಿವೃದ್ಧಿ ಆಗಬೇಕು ಅಂದರೆ ನಿಮಗೊಂದು ಒಳ್ಳೆಯ ಕೆಲಸ ಇರಬೇಕು. ಸೊ ಉದ್ಯೋಗವೂ ಕೂಡ ನಿಮಗೆ ಈ ತಿಂಗಳಲ್ಲಿ ಚೆನ್ನಾಗಿಯೇ ಇದೆ. ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ಅಭಿವೃದ್ಧಿಗಳಾಗತ್ತೆ. ಉದ್ಯೋಗದಿಂದ ಒಳ್ಳೆಯ ಆದಾಯಗಳ ಸೃಷ್ಟಿಯಾಗುತ್ತೆ. ಯಾರ್ಯಾರು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೀರಾ ಅಂಥವರಿಗೂ ಕೂಡ ವಿಶೇಷವಾಗಿರುವಂತಹ ಅವಕಾಶಗಳು ಬರುತ್ತೆ. ಸೊ ನಾವೇನು ಕೆಲಸ ಮಾಡೋದಕ್ಕೆ ರೆಡಿ ಇರ್ತೇವೆ, ಕೆಲಸ ಸಿಕ್ಕಿದ್ರೆ ಸಾಕಾಗತ್ತೆ. ಸೊ ನಾವು ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ, ಮನಸ್ಸಿದೆ, ಕೆಲಸವೇ ಸಿಗ್ತಾ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡೋದಕ್ಕಾಗತ್ತೆ? ಸೊ ಅಂತಹ ಪರಿಸ್ಥಿತಿಗಳು ಯಾವುದೂ ಇಲ್ಲ. ಕೆಲಸ ಸಿಗತ್ತೆ ನಿಮಗೆ. ನೀವೇನು ಶಕ್ತಿ ಹಾಕ್ತೀರಿ, ನೀವೇನು ಕೆಲಸ ಮಾಡ್ತೀರಿ, ಅಂತಹ ಕೆಲಸಕ್ಕೆ ತಕ್ಕನಾಗಿರತಕ್ಕಂತಹ ಪ್ರತಿಫಲವೂ ಕೂಡ ಸಿಗುತ್ತೆ. ನಾವೇನೋ 100 ರೂಪಾಯಿನ ಕೆಲಸ ಮಾಡಿರ್ತೇವೆ, ಅದಕ್ಕೆ 50 ರೂಪಾಯಿ ಕೊಟ್ಟರೆ ಆಗೋದಿಲ್ಲ. ನೀವೇನು 100 ರೂಪಾಯಿಗೋಸ್ಕರ ದುಡ್ದಿರ್ತೀರಿ, ನಿಮಗೆ 100 ರೂಪಾಯಿ ಸಿಗುತ್ತೆ. ಸೊ ಅಲ್ಲೇನೋ ಮೋಸ ಆಗೋದಾಗಿರ್ಬೋದು, ಅಥವಾ ಏನೋ ಆಗೋದಾಗಿರ್ಬೋದು. ಸೊ ಏನು ನಾವು ಕೆಲಸ ಮಾಡಿರ್ತೇವೆ, ಆ ಕೆಲಸ ಮಾಡಿ ಬಂದ ತಕ್ಷಣ ನಾವು ಒಂದಷ್ಟು ಖರ್ಚುಗಳನ್ನು ಮಾಡಬೇಕಾಗತ್ತೆ. ಸೊ ಅಂತಹ ಖರ್ಚುಗಳು ಕೂಡ ಇರೋದಿಲ್ಲ. ಅಥವಾ ಒಂದು ಕೆಲಸವನ್ನು ಪಡೆಯೋದಕ್ಕೋಸ್ಕರ ಒಂದಷ್ಟು ಖರ್ಚುಗಳನ್ನು ಮಾಡಬೇಕಾಗತ್ತೆ, ಅಂತಹ ಖರ್ಚುಗಳು ಕೂಡ ಇರೋದಿಲ್ಲ. ಸೊ ಉದ್ಯೋಗದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಬರಬಹುದು, ಅಂತಹ ಯಾವುದೇ ಸಮಸ್ಯೆಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಬರೋದಿಲ್ಲ. ಕೆಲವೊಂದಷ್ಟು ನನಗೆ ಗೊತ್ತಿದೆ, ಸೊ ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ಇನ್ನು ಕೆಲವೊಂದಷ್ಟು ನನಗೆ ಗೊತ್ತಿಲ್ಲ. ಉದ್ಯೋಗದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಬರುತ್ತೆ. ಕೆಲವೊಬ್ಬರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅಥವಾ ಆ ಕೆಲಸ ಮಾಡೋದಕ್ಕೆ ಮನಸ್ಸು ಇರೋದಿಲ್ಲ. ಸೊ ಹೀಗೆಲ್ಲ ಆಗುತ್ತೆ, ಒಬ್ಬರಿಗೆ ಒಂದೊಂಥರ ಆಗುತ್ತೆ. ಸೊ ಈ ಉದ್ಯೋಗದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಅಂತಹ ಸಮಸ್ಯೆಗಳು ಯಾವುದೂ ಕೂಡ ನಿಮ್ಮನ್ನು ಕಾಡೋದಿಲ್ಲ. ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ನೀವು ಏನು ಕೆಲಸ ಮಾಡ್ತೀರಿ ಅದಕ್ಕೆ ತಕ್ಕನಾಗಿರತಕ್ಕಂತಹ ಪ್ರತಿಫಲಗಳು ಸಿಗುತ್ತೆ ಸಿಂಹರಾಶಿಯವರಿಗೆ. ಹಾಗೆ ಬಂದಿರತಕ್ಕಂತಹ ಹಣ ಕೈಯಲ್ಲಿ ನಿಲ್ಲತ್ತೆ. ಸೊ ಹಣ ಬರ್ತಾ ಇದೆ, ಸೊ ಕೈಯಲ್ಲಿ ಎಷ್ಟು ನಿಲ್ತಾ ಇದೆ, ಸೊ ಎಷ್ಟು ಖರ್ಚು ಬರ್ತಾ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಒಳ್ಳೆಯ ಲಾಭ ಇದೆ, ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಲಾಭ ಬರುತ್ತೆ. ನಿಮಗೇನಾದರೂ ಲಾಭಗಳು ಕಡಿಮೆ ಆಗ್ತಾ ಇದೆ, ಅಥವಾ ಏನೋ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೋಡಿ, ಬಂದಿರತಕ್ಕಂತಹ ಲಾಭ ಕೈಯಲ್ಲಿ ಎಷ್ಟು ಉಳಿಯುತ್ತೆ. ಸೊ ನಿಮಗೆ ಈ ತಿಂಗಳ ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಪುಟ್ಟ ಖರ್ಚುಗಳು ಬರಬಹುದು. ಆದರೆ ತದನಂತರದಲ್ಲಿ ವ್ಯಯರಾಶಿಯಲ್ಲಿ ಇರತಕ್ಕಂತಹ ಗುರು ಲಾಭರಾಶಿಗೆ ಹೋದ ಮೇಲೆ ನಿಮಗೆ ಒಳ್ಳೆಯ ಲಾಭಗಳು ಬರುತ್ತೆ. ಕೈಯಲ್ಲಿ ಹಣ ನಿಲ್ಲೋದಕ್ಕೂ ಪ್ರಾರಂಭ ಆಗುತ್ತೆ. ದುರ್ವ್ಯಯಗಳು ಆಗೋದಿಲ್ಲ, ಅಥವಾ ಏನೋ ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳು ಆಗೋದಿಲ್ಲ. ಕೆಲವೊಂದು ಸಮಯ ನಾವು ಖರ್ಚು ಮಾಡಬೇಕು ಅಂತ ಮಾಡೋದಲ್ಲ. ಕೆಲವೊಂದು ಸಮಯ ಏನಾಗುತ್ತೆ ಅಂತಂದರೆ ನಮ್ಮ ವಾಹನ ಕೆಡೋದಾಗಿರಬಹುದು, ಅಥವಾ ಆರೋಗ್ಯದ ಸಮಸ್ಯೆ ಆಗೋದಾಗಿರಬಹುದು. ಈ ಥರದ್ದು ಯಾವುದೂ ಕೂಡ ಇಲ್ಲ. ಸೊ ಖರ್ಚಿಗೆ ಬೇರೆ ಬೇರೆ ದಾರಿಗಳಿದ್ದಾವೆ. ಅಂತಹ ದಾರಿಗಳು ಯಾವುದೂ ಕೂಡ ಈ ತಿಂಗಳಲ್ಲಿ ಆಗೋದಿಲ್ಲ. ಸೊ ಆದಾಗ್ಯೂ ನಿಮಗೆ ಖರ್ಚುಗಳನ್ನು ಕಂಟ್ರೋಲ್ ಮಾಡಬೇಕು. ಮುಂದೆ ಏನಾದರೂ ಖರ್ಚುಗಳು ಬರಬಹುದು, ಏನೋ ಒಂದು ಸಮಸ್ಯೆಗಳಾಗಬಹುದು. ಅದನ್ನು ತಡಿಬೇಕು ಅಂತಂದರೆ ಆದಷ್ಟು ನೀವು ಈ ತಿಂಗಳಲ್ಲಿ ಗುರು ರಾಯರ ಆರಾಧನೆಯನ್ನು ಮಾಡಿ. ಗುರು ರಾಯರ ಆರಾಧನೆ ಅನ್ನುವಂಥ ತುಂಬ ನಿಮಗೆ ಹೆಲ್ಪ್ ಮಾಡುತ್ತೆ ಸಿಂಹರಾಶಿಯವರಿಗೆ. ಈ ತಿಂಗಳಲ್ಲಿ ಖರ್ಚು ಕೂಡ ನಾರ್ಮಲ್ ಆಗಿಯೇ ಇದೆ, ಯಾವುದೇ ದೊಡ್ಡದಾಗಿರ್ತಕ್ಕಂತಹ ಖರ್ಚಿಲ್ಲ. ಹಾಗಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಅನ್ನುವಂಥದ್ದಿದೆ, ಉಳಿತಾಯ ಅನ್ನುವಂಥದ್ದು ಜಾಸ್ತಿಯಾಗಿ ಆಗತ್ತೆ. ಸೊ ಹಾಗೆ ನಾವು ಎರಡನೇದಾಗಿ ನೋಡ್ತಾ ಇರತಕ್ಕಂಥದ್ದು ನಿಮ್ಮ ಸುಖ ಹೇಗಿರುತ್ತೆ. ಸುಖ ಸ್ಥಾನದಲ್ಲಿ ಒಳ್ಳೆಯ ಗ್ರಹರಿದ್ದಾರೆ. ಸುಖ ಸ್ಥಾನದಲ್ಲಿ ಸುಖಕಾರಕನಾಗಿರತಕ್ಕಂತಹ ಶುಕ್ರ ಇರ್ತಾನೆ. ಸೊ ಒಳ್ಳೆಯ ಸುಖವನ್ನು ಈ ಶುಕ್ರ ಕೊಡುತ್ತಾನೆ. ಹಾಗೆ ರವಿ ಈ ತಿಂಗಳದ 16-17ನೇ ತಾರೀಕಿನ ಹಾಗೆ ಧನು ರಾಶಿಗೆ ಹೋಗ್ತಾ ಇದ್ದಾನೆ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಗೆ ಹೋಗುತ್ತಾನೆ. ಸೊ ಆವಾಗಲೂ ಕೂಡ ನಿಮಗೆ ಒಳ್ಳೆಯ ಒಂದು ಸುಖ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಈ ತಿಂಗಳಲ್ಲಿ ಒಂದಷ್ಟು ಖುಷಿಯ ವಾತಾವರಣ ಅನ್ನುವಂಥದ್ದು ಇರುತ್ತೆ. ಒಳ್ಳೆಯ ಮಿತ್ರರನ್ನು ಹೊಂದುತ್ತೀರಿ, ಅಥವಾ ಸಂಬಂಧಿಕರನ್ನು ಭೇಟಿ ಮಾಡುವಂಥದ್ದು, ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿಗಳನ್ನು ನೀವು ಭೇಟಿ ಮಾಡುವಂಥದ್ದು, ಇವೆಲ್ಲ ಆಗುತ್ತೆ ಈ ತಿಂಗಳಲ್ಲಿ.
ಒಳ್ಳೆಯ ಸುಖ ಅನ್ನುವಂತಹದ್ದು ಇರುತ್ತೆ. ಇನ್ನು ಮುಂದುವರೆದು ವಿವಾಹದ ವಿಚಾರ ನೋಡಿ. ವಿವಾಹ ಸ್ಥಾನಾಧಿಪತಿಯಾಗಿರತಕ್ಕಂತಹ ಶನಿ ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟು ಸ್ವಲ್ಪ ಡಿಲೇ ಆಗೋದಾಗಿರ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗಿದೆ ಮದುವೆಗೆ ಡಿಲೇ ಆಗೋದಾಗಿರ್ಬೋದು, ಅಥವಾ ಮದುವೆ ಡೇಟ್ ಫಿಕ್ಸ್ ಆಗಿದೆ ಆ ಡೇಟ್ ಮುಂದೆ ಹೋಗುವಂಥದ್ದಾಗಿರ್ಬೋದು. ನಾನಾ ಕಾರಣಗಳಿಂದ ಮುಂದೆ ಹೋಗುತ್ತೆ. ಕೆಲವೊಬ್ಬರೇನೋ ಮನೇಲಿರೋರು ತೀರ್ಕೊಳ್ತಾರೆ, ಅಥವಾ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೇನೋ ಆರಾಮಿರೋದಿಲ್ಲ. ಹೀಗೆಲ್ಲ ಆಗಿ ಒಂದಷ್ಟು ಅನಿವಾರ್ಯ ಕಾರಣಗಳಿಂದ ಈ ಮದುವೆ ಡೇಟ್ ಅನ್ನುವಂಥದ್ದು ಮುಂದೆ ಹೋಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಆ ಶನಿ ಕುಜರ ಏನು ಸಂಪರ್ಕ ಏನಿದೆ ಅದು ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಆದಷ್ಟು ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ, ಅದರಿಂದ ಅನುಕೂಲತೆ ಆಗುತ್ತೆ. ಹಾಗೆ ಇನ್ನು ಯಾರ್ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂಥವರಿಗೆ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಎಂಟರ್ ಆಗೋದಕ್ಕೆ ಕಷ್ಟ ಆಗಬಹುದು, ಪ್ರಾರಂಭ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಆಗಿದೆ, ಏನೋ ಒಂದಷ್ಟು ಮಟೀರಿಯಲ್ಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡಿದ್ದೀರಿ, ಬಿಸ್ನೆಸ್ ಇನ್ನೇನು ಸ್ಟಾರ್ಟ್ ಆಗಬೇಕು. ಸೊ ಅದು ಸ್ವಲ್ಪ ಡಿಲೇ ಆಗಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವರಿಗೆ ಅನುಕೂಲತೆ ಇದೆ. ಹಾಗೆ ವಾಹನವನ್ನು ಖರೀದಿ ಮಾಡಬೇಕು ಅಥವಾ ಜಮೀನನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಅನುಕೂಲತೆ ಇದೆ. ಮನೆಯನ್ನು ಕಟ್ತಾ ಇರತಕ್ಕಂಥವ್ರಿಗೆ ಅನುಕೂಲತೆ ಇದೆ. ಮನೆಯನ್ನು ಖರೀದಿ ಮಾಡೋದಕ್ಕೂ ಕೂಡ ವಿಶೇಷವಾಗಿರುವ ಅನುಕೂಲತೆಗಳಾಗತ್ತೆ. ಸೊ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳಿದ್ದಾವೆ, ಒಂದಷ್ಟು ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದಾವೆ. ಎಲ್ಲರಿಗೂ ಈ ಸಮಸ್ಯೆಗಳು ಅನುಭವಕ್ಕೆ ಬರುತ್ತೆ ಅಂತಿಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಅನುಭವಕ್ಕೆ ಬರಬಹುದು. ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನತಕ್ಕಂಥದ್ರ ಮೇಲೆ ಇಲ್ಲಿ ಹೇಳಿರತಕ್ಕಂತಹ ಫಲಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ. ಹಾಗಾಗಿ ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದನ್ನು ಆದಷ್ಟು ಮಾಡಿ ತಿಳ್ಕೊಳ್ಳಿ. ಈ ಕುಜದಶೆ ನಡೀತಾ ಇದ್ದರೆ ಒಳ್ಳೆಯ ಸುಖ ಇರುತ್ತೆ, ವಾಹನ ಖರೀದಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ಅನುಕೂಲತೆ ಆಗುತ್ತೆ. ಶನಿ ದಶೆ ನಡೀತಾ ಇರತಕ್ಕಂಥವರಿಗೆ ವಿವಾಹದಲ್ಲಿ ಸಮಸ್ಯೆ ಆಗುತ್ತೆ, ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಆಗಬಹುದು. ಶನಿ ದಶೆ ನಡೀತಾ ಇರತಕ್ಕಂಥವರಿಗೆ, ಗುರುವಿನ ದಶೆ ನಡೀತಾ ಇರತಕ್ಕಂಥವರಿಗೆ ಒಳ್ಳೆಯ ಲಾಭಗಳು ಬರುತ್ತೆ. ರವಿಯ ದಶೆ ನಡೀತಾ ಇರತಕ್ಕಂಥವರಿಗೆ ಒಳ್ಳೆಯ ಪ್ರತಿಫಲಗಳು ಬರುತ್ತೆ. ನೀವೇನು ಹಿಂದೆ ಕೆಲಸ ಮಾಡಿರ್ತೀರಿ ಅದಕ್ಕೆ ಒಳ್ಳೆಯ ಪ್ರತಿಫಲಗಳು ಬರುತ್ತೆ. ನೀವೇನು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿರ್ತೀರಿ ಅಂಥದ್ದಕ್ಕೆ ನಿಮಗೆ ಒಳ್ಳೆಯ ರಿಟರ್ನ್ಗಳು ಬರುತ್ತೆ. ಸಂತಾನಕ್ಕೆ ಅನುಕೂಲತೆ ಆಗುತ್ತೆ ರವಿ ದಶೆ ಇರತಕ್ಕಂಥವರಿಗೆ. ಹಾಗೆ ಬುಧ ದಶೆ ಇರತಕ್ಕಂಥವರಿಗೆ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಶುಕ್ರ ದಶೆ ಇರತಕ್ಕಂಥವರಿಗೆ ಒಳ್ಳೆಯ ಸುಖ ಉಂಟಾಗುತ್ತೆ, ಒಳ್ಳೆಯ ಸಹಾಯಗಳು ಸಿಗುತ್ತೆ, ಉದ್ಯೋಗದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ನಿಮಗೆ ಯಾವ ದಶಾಭುಕ್ತಿ ಇದೆ ಅನ್ನತಕ್ಕಂಥದ್ರ ಮೇಲೆ ಈ ತಿಂಗಳಲ್ಲಿ ಒಂದಷ್ಟು ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಅದನ್ನು ಆದಷ್ಟು ತಿಳಿದಿಟ್ಕೊಳ್ಳಿ. ಆರೋಗ್ಯದಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಅಭಿವೃದ್ಧಿ ಇದೆ ಈ ತಿಂಗಳಲ್ಲಿ. ಅಷ್ಟಮದಲ್ಲಿ ಶನಿ ಇದ್ದಾನೆ, ಸಂಧುವಾತಗಳೆಲ್ಲ ಜಾಸ್ತಿ ಆಗಬಹುದು. ಸಂಧುವಾತ ಇರತಕ್ಕಂಥವ್ರು ಜಾಗ್ರತೆ ಮಾಡಬೇಕು. ಶನಿ ದಶೆ ಇರತಕ್ಕಂಥವ್ರು ವಿಶೇಷವಾಗಿ ಜಾಗ್ರತೆ ಮಾಡಬೇಕು. ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳಾಗುತ್ತಾ ಇಲ್ಲ ಅಥವಾ ಮುಂದೇನೋ ಸಮಸ್ಯೆಗಳು ಬರಬಹುದು, ಅದನ್ನು ತಡಿಬೇಕು ಅಂತಾದರೆ ನೀವು ಆದಷ್ಟು ಶನಿಯ ಆರಾಧನೆಯನ್ನು ಮಾಡಿ ಈ ತಿಂಗಳಲ್ಲಿ, ಅಥವಾ ಆಂಜನೇಯನ ಆರಾಧನೆಯನ್ನು ಮಾಡಿ. ಸೊ ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸಿಂಹರಾಶಿಯವರಿಗೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರಬಹುದು, ನಿಮಗೆ ಶನಿ ದಶೆಯೇ ನಡೀತಾ ಇರಬಹುದು, ನಿಮಗೆ ಆಚಾರ ತಪ್ಪಿ. ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನಾನಿಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿರ್ತೇನೆ, ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಆದಾಗ್ಯೂ ಕೂಡ ನಿಮಗೆ ಒಂದಷ್ಟು ಪರಿಹಾರಗಳನ್ನು ನಾನು ಹೇಳಿರ್ತೇನೆ. ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವರಿಗೆ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ, ಅನುಕೂಲತೆ ಆಗುತ್ತೆ. ಆಂಜನೇಯನ ಆರಾಧನೆಯನ್ನು ಮಾಡಿ. ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವ್ರು, ಅದರಲ್ಲೂ ಸಂಧುವಾತದಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವರು ಆದಷ್ಟು ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮಗೆ ಸಾಧಾರಣವಾಗಿ ಶನಿ ದಶೆಯೋ ಅಥವಾ ಶನಿ ಭುಕ್ತಿಯೋ ನಡೀತಾ ಇದ್ದರೆ ಈ ತರಹದ ಸಮಸ್ಯೆಗಳು ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಆಂಜನೇಯನ ಆರಾಧನೆಯನ್ನು ಮಾಡಿ, ಅನುಕೂಲತೆ ಆಗುತ್ತೆ. ಗುರುರಾಯರ ಆರಾಧನೆಯನ್ನು ಮಾಡಿ, ಅನುಕೂಲತೆ ಆಗುತ್ತೆ. ನೋಡಿ, ಗುರುರಾಯರ ಆರಾಧನೆ ಮಾಡೋದ್ರಿಂದ ನಿಮಗೆ ಒಂದು ಲಾಭ ಚೆನ್ನಾಗಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಆ ಸಂತಾನ ಸಮಸ್ಯೆಗಳಲ್ಲಿ ಇರತಕ್ಕಂಥವರಿಗೆ ಒಂದು ಅನುಕೂಲತೆ ಇದೆ. ಗರ್ಭಿಣಿಯರು ಕೂಡ ಈ ಒಂದು ಸಮಯದಲ್ಲಿ ಗುರುಚರಿತ್ರೆಯನ್ನು ಓದೋದು ಒಳ್ಳೆಯದು. ಸೊ ಗರ್ಭಿಣಿಯರಿಗೂ ಕೂಡ ಒಳ್ಳೆಯ ಫಲಗಳಿದ್ದಾವೆ ಈ ತಿಂಗಳಲ್ಲಿ, ಒಳ್ಳೆಯ ಒಂದು ಬೆಳವಣಿಗೆ ಅನ್ನುವಂಥದ್ದಾಗತ್ತೆ. ಆದಷ್ಟು ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ, ಗುರುರಾಯರ ಆರಾಧನೆಯನ್ನು ಮಾಡಿ, ಗರ್ಭಿಣಿಯರ ಗುರುಚರಿತ್ರೆಯನ್ನು ಓದಿ. ಇನ್ನು ಮಹಿಳೆಯರು ಯಾರು ಇರತಕ್ಕಂಥವ್ರ ಮನೆಯಲ್ಲಿ ಸಮಯ ಸಿಕ್ಕಿದ್ರೆ ಗುರುಚರಿತ್ರೆಯನ್ನು ಓದಿ, ಒಳ್ಳೆಯದಾಗತ್ತೆ. ಗಂಡಸರಿಗೆ ಕೆಲಸ ಇರುತ್ತೆ, ಎಲ್ಲ ಓಡಾಟದಲ್ಲಿರ್ತಾರೆ, ಗುರುರಾಯರ ಒಂದು ಜಪವನ್ನು ಮಾಡಿ ಅಥವಾ ಗುರುರಾಯರನ್ನು ನೆನೆಸ್ಕೊಂಡು ಒಂದು ಕೆಲಸವನ್ನು ಪ್ರಾರಂಭ ಮಾಡಿ. ಸೊ ಅದರಿಂದಲೇ ನಿಮಗೆ ಅನುಕೂಲತೆಗಳಾಗುತ್ತೆ. ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಅನುಕೂಲತೆಯನ್ನು ಮಾಡಿಕೊಡುವಂಥವರು ಗುರುರಾಯರು. ಅದನ್ನು ಬಿಟ್ಟರೆ ದೇವಿ, ವಿವಾಹಕ್ಕೆ ನೀವೇನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನೀವು ಆದಷ್ಟು ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಅನುಕೂಲತೆ ಆಗುತ್ತೆ. ಸೊ ಇವಿಷ್ಟು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಅನುಭವಕ್ಕೆ ಬರತಕ್ಕಂತಹ ವಿಚಾರಗಳು. ಸೊ ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.